portrait ಯಾರ್ದ ಕರ್ಲಿಲ್ಲ ಮನೆ ಮಾತು ಕರ್ದಿಲ್ಲ ನೀವು ಈಗ ಹೇಳ್ತಿದ್ದೆ ರಾಗಣಕ್ಕೆ ಹಬ್ಬ ತುಂಬಾ ಅಡ್ಡ ಬರ್ತಿದೆ. ಶಿವ ಶಿವ ಬರೀ ನೋಡಿ ಸರ್ ಸರ್ ಬರಲಿ ನೋಡಿ ನೋಡಿ ಸಾಕಪ್ಪ ಜನ ಇದ್ದಾರೆ. ಅಧ್ಯಕ್ಷನಾಗಿ ಈ ಸಾರಿಯ ಭಾರಿ ಜನ ಲಕ್ಷಾಂತರ ಜನ ಏನು ಬಂದರು ಎಲ್ಲರಿಗೂ ಖುಷಿ ಇದ್ದಾರೆ. ನನ್ನ ಹತ್ರ ಬಂದು ಹೇಳ್ತಾರೆ ನಿಜವಾಗ್ಲೂ ನಮ್ಗೆ ಖುಷಿ ಆಯ್ತು ಸರ್, ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದೀರಿ, ಒಳ್ಳೆ ರೀತಿ ಮಾಡಿದ್ರಿ, ರಾಜ್ಯಾದ್ಯಂತ ಜನ ಬಂತಾರೆ. ಅದು ಇವತ್ತು ಭಾನುವಾರ ಇನ್ನೂ ಜನ ಬರ್ತಾರೆ. ಒಟ್ಟಲ್ಲಿ
ಇವತ್ತೇ ಲಾಸ್ಟ್ ಚೆನ್ನಾಗಿರುತ್ತೆ, ಆಮೇಲೆ ಕಮ್ಮಿ ಆಗುತ್ತೆ, ನಾಳೆಯಿಂದ ಅಷ್ಟೊಂದು ಇರಲ್ಲ. ಆದರೂ ಸಹ ವ್ಯವಸ್ಥೆ ಚೆನ್ನಾಗಿತ್ತು, ಒಳ್ಳೆ ರೀತಿಯ ದರ್ಶನ ಮಾಡಿಸಿದ್ದೀವಿ. ಅದು ಬಿಟ್ಟರೆ ನೂಕಲು ಮತ್ತು ಅದು ಬರುವಂಥ ಇವರಿಗೆ ಯಾವುದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ. ಚುನಾವಣೆ ಪೂರ್ವದಲ್ಲಿ ನಮ್ಮ ಸ್ನೇಹಿತರಾದಂಥ ಚೇತನ ಅವರು ಒಂದು ಹರಕೆ ಮಾಡಿಕೊಂಡಿದ್ರು. ಗೋಪಾಲಕೃಷ್ಣ ಬೇಡೋರು ಗೆದ್ದರೆ ನಾವೊಂದು ಬೆಳ್ಳಿ ಕಿರೀಟವನ್ನು ಮಾಡಿಸ್ತೀನಿ ಅಂತೇಳಿ ಅವ್ರು ಹೇಳ್ಕೊಂಡಿದ್ರು. ಇವತ್ತು ನಾನು ಗೆದ್ದ ಮೇಲೆ ಇವತ್ತು ತಾಯಿಯ ಮುಂದೆ ಬಂದು ಅರ್ಪಿಸಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ. ಅವರ ಹರಕೆ ಈಡೇರಿದೆ. ಹಾಗಾಗಿ ಅವ್ರ ಕುಟುಂಬಕ್ಕೆ ಆ ತಾಯಿ ಎಲ್ಲ ಆಶೀರ್ವಾದವನ್ನು ಮಾಡಿ ಅವ್ರು ಏನು ಬೇಡ್ಕೊಂಡಿದ್ದಾರೆ ಎಲ್ಲವನ್ನು ಆ ತಾಯಿ ಕೊಡುವಂಥ ಆಗಲಿ ಅಂತ ತಾಯಿ ನಾನು ಕೇಳ್ಕೊಳ್ತಾ ಅವ್ರ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕೆ ಯಾವತ್ತೂ ನಾವು ಋಣಿಯಾಗಿರ್ತೀವಿ. ಅವ್ರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಲಿ ಅಂತ ಹೇಳ್ತಾ ನಾನು ಖುಷಿಯಿಂದ ಬಂದು ಆ ಒಂದು ದಿವಸ ತಾಯಿ ಮಾರಿಕಾಂಬೆಗೆ ಹರಕೆ ನಿಮಿತ್ತ ಒಂದು ಬೆಳ್ಳಿ ಕಿರೀಟವನ್ನು ಸಮರ್ಪಣೆ ಮಾಡಿದ್ವಿ. ಅದು ಕಾರಣ ಏನಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 3 ವರ್ಷದ ಹಿಂದೆ ಏನು ಚುನಾವಣೆ ನಡೀತು, ಸಾಗರ ವಿಧಾನಸಭಾ ಚುನಾವಣೆ, ಆ ಚುನಾವಣೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹಣಬಲವೋ ಜನಬಲವೋ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು. ನಮ್ಮ ಗೋಪಾಲಕೃಷ್ಣ ಬೇಳೂರು ಸಾಹೇಬ್ರ ಹತ್ರ ಹಣಕಾಸಿಲ್ಲ, ಚುನಾವಣೆ ನಡೆಸಲ್ಲ ಅಂತ ಅಂದರು. ಆದರೂ ಕೂಡ ಜನ ಮತ್ತು ದೈವ ಬಲ ಇವೆರಡನ್ನ ನಂಬ್ಕೊಂಡ್ಬಿಟ್ಟು ಚುನಾವಣೆಯನ್ನು ಅವತ್ತು ಬೇಳೂರು ಸಾಹೇಬ್ರ ಒಟ್ಟಿಗೆ ಎಲ್ಲರೂ ಸೇರಿಬಿಟ್ಟು ಮಾಡಿದ್ದೀವಿ. ಅವತ್ತು ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ ಎರಡೂ ಕೂಡ ಬೇಳೂರು ಸಾಹೇಬರಿಗೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿತ್ತು. ಇವತ್ತು ಅದರ ಮುಂದುವರೆದ ಭಾಗವಾಗಿ ನಾವು ಹರಕೆಯನ್ನು ತಾಯಿಗೆ ಸಮರ್ಪಣೆ ಮಾಡಿ ಇವತ್ತು ತಾಯಿ ಹತ್ರ ಬೇಡ್ಕೊಂಡಿದ್ದೇವೆ. ಶಾಸಕರಾಗಲಿ ಅಂತೇಳಿ ಏನು ಹರಕೆಯನ್ನು ಒಪ್ಕೊಂಡಿದ್ದೀವಿ ಅದನ್ನು ಈಡೇರಿಸಿದೆಯಾ ತಾಯಿ. ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಬೇಡ್ಕೊಂಡು ಹರಕೆಯನ್ನು ಸಮರ್ಪಣೆ ಮಾಡಿದ್ದೇವೆ. ತಾಯಿಯ ಆಶೀರ್ವಾದ ಬೇಳೂರು ಸಾಹೇಬ್ರ ಮೇಲೆ ಸಾಗರ ಕ್ಷೇತ್ರದ ಜನರಿಗೆ ಒಳ್ಳೆಯದಾಗೋ ರೀತಿಯಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಬೇಡ್ಕೊಳ್ತೀವಿ.